ಈಗ ದುಡ್ಡು ಜಾಸ್ತಿ ಇದೆ ಬ್ಯಾಂಕಲ್ಲಿ ಹೋಗಿ ಡಿಪಾಸಿಟ್ ಮಾಡ್ತಾರೆ ಮೇಡಮ್. ಹಾಂ ಸೊ ಸುಮಾರು ಬ್ಯಾಂಕ್ಸ್ ಇದಾವೆ ಅಂತೇಳಿ, ಸಣ್ಣ ಸಣ್ಣ ಪುಟ್ಟ ಬ್ಯಾಂಕ್ಸ್, ಒಂದು 10 ಬ್ಯಾಂಕ್ಸ್ ಇದಾವೆ ನಿಮ್ಮ ಹತ್ರ. ಒಂದು ದೊಡ್ಡ ಬ್ಯಾಂಕ್ ಇದೆ, ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ, ಎಷ್ಟು ನೀವು ಡಿಪಾಸಿಟ್ ಮಾಡಿದ್ರು ತೊಗೊತಾರೆ. ಇನ್ನು ಬೇರೆ ಬ್ಯಾಂಕಲ್ಲಿ ಅವ್ರ ಲಿಮಿಟು 1 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮದು ಡಿಪಾಸಿಟ್ ತೊಗೊಳ್ಳಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತೀರಿ ನೀವು ಆ ದೊಡ್ಡ ಬ್ಯಾಂಕಿಗೆ ಹೋಗ್ತಾರೆ. ಸೊ ನ್ಯಾಷನಲ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಎಷ್ಟಾರು ಇಟ್ರಿ, 1 ಕೋಟಿ ಇಟ್ಟರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರು. ನೀವೆಲ್ಲಿ ಇಡ್ತೀರಾ ತೊಗೊಂಡೋಗಿ ಅಲ್ಲೇ ದುಡ್ಡು ಇಡ್ತೀರಾ. ಹಾಗೆ ನಮ್ಮ ದೇಹದಲ್ಲಿ ಏನಾಗುತ್ತೆ, ಸ್ಟೋರೇಜಿಗೆ ಬೇರೆ ಕಡೆ ಎಲ್ಲ ಲಿಮಿಟ್ ಇದೆ. ಯಾಕಂದ್ರೆ ಬೋನ್ಸ್ ಇರುತ್ತೆ, ಕೈನಲ್ಲಿ ಜಾಸ್ತಿ ಫ್ಯಾಟ್ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಸ್ಟ್ರಕ್ಚರ್ಸ್ ಇದೆ, ಬೋನ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಸ್ಟ್ರೆಚ್ ಆಗಲಿಕ್ಕೆ ಅವಕಾಶ ಇಲ್ಲ. ಬಟ್ ಹೊಟ್ಟೆ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತಲೇ ಕರಿಬೇಕು. ಅಲ್ಲಿ ಹಿಂದೆ ಮುಂದೆ ಎಷ್ಟೊಂದು ಸ್ಪೇಸ್ ಇದೆ ಅಂದರೆ, ನೀವು ಎಷ್ಟಾರು ತೊಗೊಂಬನ್ನಿ ನಾನು ಇಟ್ಕೊತೀನಿ ಅಂತೆ. ಓಕೆ, ಹೊಟ್ಟೆನಲ್ಲಿ ಫ್ಯಾಟ್ ಇದೆ, ಬೇರೆ ಕಡೆ ಫ್ಯಾಟ್ ಇಲ್ವ, ಎಲ್ಲ ಕಡೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಿರ್ತೈತೆ. ಇಲ್ಲಿ ಪರ್ಸೆಂಟೇಜ್ ಬೇರೆ ಕಡೆಗಿಂತ ಇಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ನಿಮಗೆ ಶೋಲ್ಡರಲ್ಲಿ ಎಷ್ಟು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ನಿಮ್ಮ ತೊಡೆನಲ್ಲಿ ಎಷ್ಟು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಅದರ ಒಂದು 4 ಪಟ್ಟು ಹೆಚ್ಚಿಗೆ ಫ್ಯಾಟು ಹೊಟ್ಟೆನಲ್ಲಿ ಅಕ್ಯುಮುಲೇಟ್ ಆಗ್ತೈತೆ. ಯಾಕಂದರೆ ಜಾಗ ಇದೆ ಅಂತ ಅಷ್ಟೇ. ಅಲ್ಲಿ ಅದು ಕೆಟ್ಟದು ಒಳ್ಳೇದು ಅನ್ನೋದಲ್ಲ ಅಲ್ಲಿ ಲಾಜಿಕ್ಕು. ಸ್ಪೇಸ್ ಜಾಸ್ತಿ ಎಲ್ಲಿದೆ ಅಲ್ಲಿ ಇಡ್ತೀರ ನೀವು. ಬ್ಯಾಂಕಲ್ಲಿ ಎಲ್ಲಿ ಜಾಸ್ತಿ ಇಟ್ಕೊತಾರೆ ಅಲ್ಲಿ ಹೆಂಗೆ ನೀವು ದುಡ್ಡು ಇಡ್ತೀರೋ ಹಾಗೆ ಸ್ಪೇಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಬಾಡಿ ಈ ಒಂದು ಫ್ಯಾಟನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ. ಅದು ಖಾಲಿ ಇರೋ ಜಾಗ ಅಂದರೆ ಹೊಟ್ಟೆ ನೋಡಿ, ಅಲ್ಲಿ ಏನು ಸ್ಪೇಸ್, ಮೂಳೆಯಲ್ಲಿ ಅಡ್ಡ ಏನು ಅಡ್ಡ ಬರಲ್ಲ, ಜಾಸ್ತಿ ಸ್ಪೇಸ್ ಇದೆ, ಸ್ಪೇಸ್ ಇದೆ. ಎಷ್ಟಾರ ಮುಂದಕ್ಕೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಇಡ್ತಾ ಇದೆ ಹೊರತು ಅದು ಕೆಟ್ಟದು ಅಂತ ಅಲ್ಲ. ಬಟ್ ಟೋಟಲಿ ನನ್ನ ಅಡ್ವೈಸ್, ಹೊಟ್ಟೆ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ ನೀವು. ಜನರಲ್ಲಾಗಿ ಡಯಟ್ ಮಾಡಿ ಟೋಟಲ್ ಬಾಡಿ ಫ್ಯಾಟನ್ನು ಕಮ್ಮಿ ಮಾಡಬೇಕು. ನಾವು ಬರೀ ಹೊಟ್ಟೆ ಕರಗಿಸೋಕ್ಕಾಗೋದು ಅಸಾಧ್ಯ. ಅದು ಯಾರಾದರೂ ಒಬ್ಬರದ್ದು ಒಂದು ಫೋಟೋ ತೋರಿಸಿ ನೀವು ಇದ್ದರೆ, ಹೊಟ್ಟೆನಲ್ಲೆಲ್ಲ ಕರಗಿಸ್ಬಿಟ್ಟು ಹೊಟ್ಟೆನಲ್ಲಿ 6 ಪ್ಯಾಕ್ಸ್ ಮಾಡಿಬಿಟ್ಟು ಬೇರೆ ಕಡೆ ಫ್ಯಾಟ್ ಇರ್ತಕ್ಕಂಥ ಯಾರು ವ್ಯಕ್ತಿ ಇದ್ದಾರಾ? ಇಲ್ಲ. ಕರಗೋದು ಬಾಡಿ ಫ್ಯಾಟ್ ಕರಗಿಸ್ಬೇಕು ಅಂತಂದರೆ ಟೋಟಲ್ಲಾಗಿ ನಾವು ಟೋಟಲ್ ಫಾಸ್ಟಿಂಗ್ ಮಾಡಿದ್ರಿ ನೀವು, ಟೋಟಲ್ ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ ಹೊರತು ಬರೀ ಹೊಟ್ಟೆ ಕಮ್ಮಿ ಆಗಲ್ಲ, ಎಲ್ಲದೂ ಕಮ್ಮಿ ಆಗುತ್ತೆ. ಓಕೆ, ಹಾಗಿದ್ರೆ ಒಂದು ಪರ್ಸನಿಗೆ ತುಂಬ ಹೊಟ್ಟೆ ದಪ್ಪ ಇದೆ ಅಂತ ಹೇಳಿದ್ರೆ ಅವ್ರು ಅನ್ಹೆಲ್ದಿ ಅಂತ ಹೇಳೋದಕ್ಕಾಗೋದಿಲ್ವಾ? ಅನ್ಹೆಲ್ತಿ ಅಂತಲೇ ಹೇಳಲಿಕ್ಕಾಗಲ್ಲ, ಹೆಲ್ತಿ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ, ಖರ್ಚು ಮಾಡಿ ಅಂತ ಹೇಳ್ಬೇಕಷ್ಟೇ. ನೀವು ಅನ್ಹೆಲ್ತಿ ಹೆಲ್ತಿ ಅಂತ ಕ್ಲಾಸಿಫೈ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ತಕ್ಷಣ ನಾವು ಅನ್ಹೆಲ್ತಿ ಅಂತ ಹೇಳೋಕ್ಕಾಗುತ್ತೆ ಬ್ಯಾಂಕಲ್ಲಿ? ಇಲ್ಲ, ಅದನ್ನು ಖರ್ಚು ಮಾಡು ಅಂತ ಹೇಳ್ಬೇಕು, ಅಷ್ಟೇ ಹೇಳ್ಬೇಕು ಹೊರತು ಫ್ಯಾಟ್ ಜಾಸ್ತಿ ಆಗಿದೆಪ್ಪ ಅದನ್ನು ಖರ್ಚು ಮಾಡು ಅಂತ ಹೇಳ್ಬೇಕು. ನೀವು ಅನ್ಹೆಲ್ತಿ ಅಲ್ಲ, ಈಸ್ ನಾಟ್ ಅನ್ಹೆಲ್ತಿ. ಬಟ್ ಸ್ಟೋರೇಜ್ ಜಾಸ್ತಿ ಇದೆ, ಅದನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಲಿಲ್ಲ ಅಂದರೆ ಅನ್ಹೆಲ್ತಿ ಆಗ್ತದೆ.